ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಸದಾಕಾಲ ಇರಲಿ ಅಂತ ರಾಯರ ಹತ್ರ ಬೇಡಿಕೊಂಡು, ರಾಯರ ಆಶೀರ್ವಾದ ನಿಮ್ಮ ಹತ್ರ ಸದಾಕಾಲ ಇರಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತೀನಿ ನಾನು. ನಿಮಗೆ ಮನ್ಸಿಗೆ ತುಂಬ ಬೇಜಾರಾದಾಗ, ಇಲ್ಲ ಜೊತೆಲಿರೋರು ಯಾರಾದ್ರು ಬೇಜಾರು ಮಾಡಿದಾಗ, ಮನೆ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ 10 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ಟು ರಾಯರ ನಾಮಲೇಖನ ಬರೀರಿ. ಆದ ತಕ್ಷಣಕ್ಕೆ ನಮಗೆ ಮನ್ಸಿಗೆ ಭಾರ ಕಡಿಮೆ ಆಗ್ಬೋದು. ಮತ್ತು ಅದು ಬರೆದು ಸ್ವಲ್ಪ ಹೊತ್ತಾದಮೇಲೆ ನಾವು ಏನು ಮಾತಾಡಬೇಕು, ಯಾರ ಹತ್ರ ಹೇಗಿರಬೇಕು ಅನ್ನೋದು ರಾಯರ ನಮಗೊಂದು ಮೂಲಕದಿಂದ ತಿಳಿಸ್ಕೊಡ್ತಾರೆ. ಇದು ನನಗೆ ಯಾರು ಹೇಳಿರಲಿಲ್ಲ ಈ ಥರ ಬರೀರಿ ಮಾಡಿ ಅಂತ. ನನಗೆ ಕನಸಲ್ಲೇ ರಾಯರು ಸ್ವತಃ ಬಂದು ನನ್ನ ಕನಸಲ್ಲಿ ಹೇಳಿದ್ದು, ನಿನಗೆ ಬೇಜಾರಾಯಿತಾ, ನನ್ನ ನಾಮಲೇಖನ ಬರೀ ಮಗನೇ ಅಂತ ರಾಯರೇ ಸ್ವತಃ ಕನಸಲ್ಲಿ ಬಂದು ಹೇಳಿದ್ದು. ಅದಕ್ಕೆ ಅವತ್ತಿಂದ ನನಗೆ ತುಂಬ ಮನ್ಸಿಗೆ ಬೇಜಾರಾದಾಗ ನಾನು ನಾಮಲೇಖನ ಬರೆದು ನಾನು ರಾಯರ ಹತ್ರ ಕೇಳ್ಕೊಳ್ತೀನಿ. ರಾಯರು ನನಗೆ ಈ ಥರ ಬರೆದಾಗೆಲ್ಲ ಏನಾದ್ರು ಒಂದು ಒಳ್ಳೇದು ಮಾಡವ್ರೆ. ಇದು ನಾನು ಬರೆಯೋದು ನಾನು ಯಾವಾಗಲೂ ಒಂದು ತುಂಬ ಬೇಜಾರಾದಾಗ 101 ಸಲ ಬರಿತೀನಿ, 31 ಬಾರಿ ಬರಿತೀನಿ, ಇಲ್ಲ 21 ಬಾರಿ ಬರಿತೀನಿ, ಇಲ್ಲ 51 ಬಾರಿ ಬರಿತೀನಿ. ನನಗೆ ಯಥಾಶಕ್ತಿ ನನಗೆ ಟೈಮ್ ಎಷ್ಟು ಇರುತ್ತೋ ಅಷ್ಟು ಥರ ನಾನು ಬರ್ಕೊಳ್ತೀನಿ. ಇಲ್ಲ ಒಂದು 10 ನಿಮಿಷ ಇತ್ತ 21 ಬಾರಿ ಬರಿತೀನಿ, ಇಲ್ಲ ಇನ್ನೊಂದು ಕಾಲು ಗಂಟೆ ಇತ್ತಾ 31 ಬಾರಿ ಬರಿತೀನಿ, ಇಲ್ವಾ ಅರ್ಧ ಗಂಟೆ ಇನ್ನೂ ಟೈಮ್ ಇತ್ತಾ ನನ್ನ ಯಥಾ ಪ್ರಕಾರ ನನ್ನ ಮನಸ್ಸಿಗೆ ಯಾವ ರೀತಿ ರಾಯರು ಬರೀ ಇಷ್ಟು ಅಂತ ಅನ್ನಿಸ್ತಾರೋ ಅಷ್ಟು ನಾನು ಬರೆದು ಮುಗಿಸ್ತೀನಿ. ರಾಯರಿಗೆ ನಾನು ಏನೋ ಒಂದು ಸೇವೆ ಮಾಡೋದ್ರಲ್ಲಿ ಒಂದು ಇರೋ ಖುಷಿ ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ. ನಮ್ಗೆ ಯಾರೇ ಏನೇ ಒಂದು ದುಃಖ ಕೊಟ್ಟಿರ್ಬೋದು, ರಾಯರು ಒಂದಲ್ಲ ಒಂದು ದಿವಸ ಅವ್ರಿಗೆ ದುಃಖ ಕೊಟ್ಟೇ ಕೊಡ್ತಾರೆ. ಇವತ್ತು ನಾನಿರೋ ಸ್ಥಿತಿಲಿ ನೆಕ್ಸ್ಟ್ ಅವರು ಬರ್ತಾರೆ. ಅದಕ್ಕೆ ಯಾರಿಗೂ ನಾವು ಒಬ್ಬರು ದ್ರೋಹ ಬಗೆಬಾರ್ದು, ಮೋಸ ಮಾಡಬಾರ್ದು. ಮೋಸ ಯಾವತ್ತೂ ನಾವು ಮಾಡಿಲ್ಲ, ದ್ರೋಹ ಯಾವತ್ತೂ ಬಗ್ದಿಲ್ಲ ಅಂದರೆ ರಾಯರು ನಮ್ಮ ಜೊತೆ ಇದ್ದು ಕಾಪಾಡ್ತಾರೆ.